Hi everyone, welcome to business class. In previous video I explained about the insurance concept and the main principles of insurance. Today I want to discuss about the types of insurance. The most important topic in the fourth chapter, that is the insurance. ಈ ಮುಂಚಿನ ವಿಡಿಯೋದಲ್ಲಿ ವಿಮೆಯ ತತ್ವಗಳು ಅನ್ನುವಂತಹದ್ದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ವಿಮೆಯ ತತ್ವಗಳು ಅನ್ನುವಂತಹದ್ರೊಳಗಡೆ ಸುಮಾರು 7 ತತ್ವಗಳನ್ನು ನಾವು ನೋಡಿದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಯಾವುದು ಅಂದರೆ ವಿಮೆಯ ವಿಧಗಳು. ಆ ವಿಮೆಯ ವಿಧಗಳು ಅನ್ನುವಂತಹದ್ದು ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಈ 4ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಪ್ರಮುಖ ಒಂದು ಅಂಶನೂ ಹೌದು ಅಂತ ಅನಿಸ್ಕೊಳ್ತದೆ. ಎಸ್, ಲೆಟ್ ಅಸ್ ಸಿ ಒನ್ ಬೈ ಒನ್ ವಾಟ್ ಆರ್ ದ ಟೈಪ್ಸ್ ಆಫ್ ಇನ್ಶೂರೆನ್ಸ್. ದ ಸಿಂಪಲ್, ಇನ್ ಜನರಲಿ there are so many types of the insurance. The life insurance or personal insurance, property insurance, marine insurance, fire insurance, liability insurance, guarantee insurance, social insurance. ಸೊ ನಾವು ವಿಮೆಯ ವಿಧಗಳು ಅಂತ ನೋಡ್ತಾ ಹೋದರೆ ಅನೇಕ ರೀತಿಯ ವಿಧಗಳನ್ನು ನಾವು ಕಾಣಬಹುದಾಗಿದೆ. ಆ ಅನೇಕ ರೀತಿಯ ವಿಧಗಳಲ್ಲಿ ನಾವು ವಿಂಗಡಣೆ ಮಾಡುವುದಾದರೆ ಜೀವ ವಿಮೆ ಅಂತ ಅನಿಸ್ಕೊಳ್ಳೋದು, ಆಸ್ತಿಯ ವಿಮೆ ಅಂತ ಅನಿಸ್ಕೊಳ್ತದೆ, ಸೊ ಕಡಲ ವಿಮೆ ಅಂತ ಅನಿಸ್ಕೊಳ್ತದೆ, ಅಗ್ನಿ ವಿಮೆ ಅಂತ ಅನಿಸ್ಕೊಳ್ತದೆ, ಹೊಣೆಗಾರಿಕೆಯ ವಿಮೆ ಅಂತ ಅನಿಸ್ಕೊಳ್ತದೆ, ಸೊ ಖಚಿತತೆಯ ವಿಮೆ ಅಂತ ಅನಿಸ್ಕೊಳ್ತದೆ, ಮತ್ತು ಸಾಮಾಜಿಕ ವಿಮೆ ಅಂತ ಅನಿಸ್ಕೊಳ್ತದೆ. ಇದು ಸಾಮಾನ್ಯವಾಗಿ ಇರುವಂತಹ ವಿಮೆಯ ತತ್ವಗಳಲ್ಲಿ. ಸೊ ನಮ್ಮ ಸಿಲೆಬಸ್ಗೆ ಈ ಎಲ್ಲ ಅಂಶಗಳು ಬರೋದಿಲ್ಲ. ದೀಸ್ ಆಲ್ ಟೈಪ್ಸ್ ಆರ್ ಇನ್ಶೂರೆನ್ಸ್, ಸೊ ನಾಟ್ ಇನ್ವಾಲ್ವ್ಡ್ ಇನ್ ದ ಯುವರ್ ಸಿಲೆಬಸ್. ಎಸ್, ಯಾವನ್ನ ಒಳಗೊಂಡಿದ್ದಾವೆ, ಯಾವುದನ್ನು ನಾವು ಕಲಿತಾ ಇದ್ದೀವಿ ಅಂತ ನೋಡ್ತಾ ಹೋದ್ರೆ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ಇನ್ಶೂರೆನ್ಸ್. ಸೊ ದ ಫಸ್ಟ್ ಒನ್ ಈಸ್ ಫೈರ್ ಇನ್ಶೂರೆನ್ಸ್. The next one is a general insurance. The first one is a life insurance. The next one is a general insurance. ಸೊ ಸಾಮಾನ್ಯವಾಗಿ ನಾವು 2 ರೀತಿಯೊಳಗ ವಿಮೆಯನ್ನು ನೋಡ್ತಾ ಇದ್ದೀವಿ. ಜೀವ ವಿಮೆ ಅನ್ನುವಂತಹದ್ದು ಮೊದಲನೆಯದ್ದು, ಸೊ ನೆಕ್ಸ್ಟ್ ಸಾಮಾನ್ಯ ವಿಮೆ ಅನ್ನುವಂತಹದ್ದು ಎರಡನೆಯದ್ದು. ಸೊ ಈ ಜೀವ ವಿಮೆ ಅನ್ನುವಂತಹದ್ದು ನಾವು ಎಲ್ಲಿ ಕಾಣ್ತಾ ಇದ್ದೀವಿ, ಹೇಗೆ ಇದೆ? So what is a life insurance? How many types of life insurance? ಯಾವ್ಯಾವ ಇದಾವೆ ವಿಧಗಳು ಅನ್ನುವಂತಹದ್ದನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಜನರಲ್ ಇನ್ಶೂರೆನ್ಸ್, ಸಾಮಾನ್ಯ ವಿಮೆಗೆ ಸಂಬಂಧಪಟ್ಟಂತೆ ಅಗೇನ್ ವಿ ಕ್ಲಾಸಿಫೈಡ್ ಇಂಟು 4 categories. The first one is a fire insurance, the next one is a marine insurance, third one is a health insurance, the fourth one is a other insurance. ಸೊ ಸಾಮಾನ್ಯ ವಿಮೆಯ ವಿಧಗಳಲ್ಲಿ ನಾವು 4 ರೀತಿಯಲ್ಲಿ ಕಾಣ್ತಾ ಇದ್ದೀವಿ. ಅಗ್ನಿ ವಿಮೆ ಆದರೂ ಆಗಿರಬಹುದು, ಕಡಲ ವಿಮೆ ಆದರೂ ಆಗಿರಬಹುದು, ಆರೋಗ್ಯ ವಿಮೆ ಆದರೂ ಆಗಿರಬಹುದು, ಮತ್ತು ಇತರೆ ವಿಮೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಇತರ ವಿಮೆಗಳು ಯಾವ್ಯಾವ ಇದ್ದಾವೆ ಅನ್ನುವಂತಹದ್ದನ್ನು ನೋಡ್ತಾ ಹೋದರೆ ಮೋಟರ್ ವೆಹಿಕಲ್ ಇನ್ಶೂರೆನ್ಸ್, ಸೊ ಬರ್ಗ್ಲರಿ ಇನ್ಶೂರೆನ್ಸ್, ಕ್ಯಾಟಲ್ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್, ಸ್ಪೋರ್ಟ್ಸ್ ಇನ್ಶೂರೆನ್ಸ್, ಕ್ರೀಡೆಗೆ ಸಂಬಂಧಪಟ್ಟಂತೆ ವಿಮೆ ಆದರೂ ಆಗಿರುವಂತಹದ್ದು, ಬೆಳೆ ವಿಮೆ ಆದರೂ ಆಗಿರಬಹುದಂತಹದ್ದು, ಕಳ್ಳತನಕ್ಕೆ ಸಂಬಂಧಪಟ್ಟ ವಿಮೆಯಾದರೂ ಆಗಿರುವಂತಹದ್ದು. ಸೊ ಅನೇಕ ರೀತಿಯ ವಿಧಗಳನ್ನು ನಾವು ಯಾವುದರಲ್ಲಿ ಜೋಡಿಸ್ತಾ ಇದ್ದೀವಿ ಅಂದರೆ ಇತರೆ ವಿಮೆಗಳಲ್ಲಿ ಜೋಡಿಸ್ತಾ ಇದ್ದೀವಿ. ಎಸ್, ವಾಟ್ ಈಸ್ ದ ಮೇನ್ ಕಾನ್ಸೆಪ್ಟ್? ಯಾವುದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋದು? ಲೈಫ್ ಇನ್ಶೂರೆನ್ಸ್. ದ ಫಸ್ಟ್ ಒನ್ ಈಸ್ ಅ ಲೈಫ್ ಇನ್ಶೂರೆನ್ಸ್, ಜೀವ ವಿಮೆ. ಸೊ ವಾಟ್ ಈಸ್ ಅ ಲೈಫ್ ಇನ್ಶೂರೆನ್ಸ್? ಎಸ್,
the main content it says what life, ಇಟ್ಸ್ ಲೈಫ್, ಒಂದು ಜೀವಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸುವಂತಹದ್ದು, ದ ರಿಸ್ಕ್ ಆಫ್ ಲೈಫ್. ಸೊ ಒಬ್ಬ ವ್ಯಕ್ತಿ ತನ್ನ ಜೀವನದ ರಿಸ್ಕನ್ನು ಏನು ಮಾಡ್ತಾನೆ, ಟ್ರಾನ್ಸ್ಫರ್ ಮಾಡ್ತಾನೆ. ಅ ಪರ್ಸನ್ ಟ್ರಾನ್ಸ್ಫರ್ ದೇರ್ ಸೊ ಲೈಫ್ ರಿಸ್ಕ್ ಟು ಅನದರ್ ಪರ್ಸನ್ ಸೊ ವಿತ್ ದ ಪೇ ಆಫ್ ಪ್ರೀಮಿಯಂ. ಸೊ ಏನ್ರಿ, ಪ್ರೀಮಿಯಂ, ಒಂದು ವಿಮಾ ಕಂತನ್ನು ಕಟ್ಟುವುದರ ಮೂಲಕ ತನ್ನ ಜೀವನದ ಸೊ ಒಂದು ನಷ್ಟ ಅನ್ನುವಂತಹದ್ದೇನಿದೆ, ಜೀವನದ ರಕ್ಷಣೆ ಇಲ್ಲದೇ ಇರುವಂತಹದ್ದು ಸಂದರ್ಭ, ಅನಿಶ್ಚಿತತೆಯನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಂತಂದರೆ, ಸೊ ಮತ್ತೊಬ್ಬ ವ್ಯಕ್ತಿ, ಅವನಿಗೆ ನಾವೇನಂತ ಕರಿತಾ ಇದ್ದೀವಿ, ವಿಮಾಕರ್ತ, ಇನ್ಶೂರರ್, ವಿಮಾಕರ್ತ, ಇನ್ಶೂರರ್. ಸೊ ವಿಮಾಕರ್ತನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಈ ವ್ಯಕ್ತಿಗೆ ಸಿಗುವಂತಹ ಬೆನಿಫಿಟ್ ಆದರೂ ಏನು, ಯಾರು, ಎಸ್ ಇವ ಅಶ್ಯೂರ್ಡ್ ಪರ್ಸನ್ ಅಂತ ಕರಿತೀವಿ. ಅಶ್ಯೂರ್ಡ್ ಈಸ್ ಲೈಕ್ ಇನ್ಶೂರ್ಡ್, ಅಶ್ಯೂರ್ಡ್ ಈಸ್ ಲೈಕ್ ವಾಟ್, ಇನ್ಶೂರ್ಡ್. ಸೊ ಇವ ಯಾರು, ಸೊ ವಿಮಾಕರ್ತ, ಇನ್ಶೂರರ್ ಅಂದರೆ ಕಂಪನಿ, ವಿಮಾಕರ್ತ ಕಂಪನಿ. ಇವರಿಬ್ಬರ ನಡುವೆ ಕಾಂಟ್ರಾಕ್ಟ್ ಆಗ್ತದೆ. ಯಾವುದರ ಕಾಂಟ್ರಾಕ್ಟ್ ಆಗ್ತದೆ ಅಂತಂದರೆ ಲೈಫ್ ಅನ್ಸರ್ಟನಿಟಿ ಪರ್ಪಸ್ ಕಾಂಟ್ರಾಕ್ಟ್. ಸೊ ಜೀವಕ್ಕೆ ಸಂಬಂಧಪಟ್ಟ ಅನಿಶ್ಚಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಆಗುವಂತಹದ್ದು ಕಾಣ್ತಾ ಇದ್ದೀವಿ. ಇಟ್ ಈಸ್ ಅ ಕಾಮನ್ ಥಿಂಗ್, ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾದರೆ what is real life insurance? The life insurance contract is a contract under which the insurer agrees to pay a sum or specified amount on the death of the assured, or on the expiry of the certain fixed period, whichever is earlier. ಎಸ್, ಏನಂತ ಹೇಳೋದಾದರೆ, ಜೀವ ವಿಮೆ ಅನ್ನುವಂತಹದ್ದು ಒಂದು ಒಪ್ಪಂದ ಆಗಿದ್ದು, ಒಬ್ಬ ವಿಮಾಕರ್ತ ಮತ್ತು ವಿಮಾದಾರನೊಂದಿಗೆ ನಡೆಯುವಂತಹ ಒಂದು ಸೊ ಏನೋ ಅಂತ ಸನ್ನಿವೇಶ ಅಂತ ಹೇಳಿ ಕರಿತಾ ಇದ್ದೀವಿ, ಮಾಹಿತಿಯ ವರ್ಗಾವಣೆಯ ಸನ್ನಿವೇಶ. ಇದರಲ್ಲಿ ವಿಮಾದಾರನೋ ಅಥವಾ ವಿಮಾಕರ್ತನು ಏನಂತ ಒಪ್ಕೊಳ್ತಾನೆ ಅಂದರೆ, ವಿಮಾದಾರನ ಸಾವಿನ ನಂತರದಲ್ಲಿ ಅಥವಾ ಸಾವಿನಕ್ಕಿಂತ ಮುಂಚೆ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತೆ ಇವರಲ್ಲಿ ಯಾವುದು ಮೊದಲಾಗ್ತದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ನೀಡುವುದಾಗಿ, ನಿರ್ದಿಷ್ಟ ಮೊತ್ತದ ಹಣವನ್ನು ನೀಡುವುದಾಗಿ ಒಪ್ಪಂದವನ್ನು ಮಾಡಿಕೊಳ್ತಾನೋ, ಈ ಒಂದು ಒಪ್ಪಂದದ ಅನ್ವಯ ನಾವೇನಂತ ಕರಿತಾ ಇದ್ದೀವಿ, ಲೈಫ್ ಇನ್ಶೂರೆನ್ಸ್. ಎಸ್, ಒನ್ಸ್ ಅಗೇನ್ ಐ ವಾಂಟ್ ಟು ಸೇ, ಲೈಫ್ ಇನ್ಶೂರೆನ್ಸ್ ಇಟ್ ಈಸ್ ಅ ಕಾಂಟ್ರಾಕ್ಟ್ under which the insurer agrees to pay a specified amount on the death of the assured. Assured is a person. ಅಂದರೆ ಇಲ್ಲಿ ಅಶ್ಯೂರ್ಡ್ ಅನ್ನುವಂಥವ್ರು ಯಾರು ಅಂತಂದರೆ ವಿಮಾದಾರ. ಇನ್ಶೂರ್ಡ್ ಯಾರು, ಇನ್ಶೂರ್ಡ್ ವಿಮಾದಾರ ಅಂತ ಅನ್ಸ್ಕೊಳ್ತಾನೆ, ಅಶ್ಯೂರ್ಡ್. ಎಸ್, ಆರ್ ಡೆತ್ ಆಫ್ ದ ಇನ್ಶೂರ್ಡ್ ಆರ್ ಅಶ್ಯೂರ್ಡ್ ಆರ್ ಆನ್ ದ ಎಕ್ಸ್ಪೈರಿ ಆಫ್ ಅ ಸರ್ಟೈನ್ ಫಿಕ್ಸ್ಡ್ ಪೀರಿಯಡ್. ಸೊ ನಿರ್ದಿಷ್ಟ ಅವಧಿ ಮುಗಿದ ನಂತರದಲ್ಲಿ ಇವ ಎರಡರಲ್ಲಿ ಯಾವುದು ಮೊದಲಾಗ್ತದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುವಂತಹದ್ದು, ಹಣವನ್ನು ಪಡೆಯುವಂತಹದ್ದು ಯಾರು, ಒಂದು ಕುಟುಂಬ. ಒಂದು ಉದಾಹರಣೆಯನ್ನು ನೋಡೋದಾದರೆ, ಎಸ್, ಈ ಒಂದು ಕುಟುಂಬದೊಳಗಡೆ ಅನೇಕ ವ್ಯಕ್ತಿಗಳಿದ್ದಾರೆ. ಈ ಕುಟುಂಬದಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ. ಸೊ ಈ ಅನೇಕ ವ್ಯಕ್ತಿಗಳು
ನಡುವೆ ಇರುವಂತಹ ಇಬ್ಬರು ಯಾರು, ಒಬ್ಬ ವಿಮಾದಾರ ಇನ್ಶೂರ್ಡ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಇಲ್ಲಿ ಇರುವಂತಹ ವ್ಯಕ್ತಿ ಸೊ ಇನ್ಶೂರರ್ ವಿಮಾಕರ್ತ ಅಂತ ಹೇಳಿ ಕರಿತಾ ಇದ್ದೀವಿ. ಇಟ್ಸ್ ಲೈಕ್ ಅ ಕಂಪನಿ. ಇವನು ಪಾಲಿಸಿಯನ್ನು ಮಾಡಿಸ್ತಾನೆ ಅಥವಾ ಒಪ್ಪಂದವನ್ನು ಮಾಡ್ಕೊಳ್ತಾನೆ ಎಷ್ಟು ಲಕ್ಷಕ್ಕೆ, 5 ಲಕ್ಷಕ್ಕೆ ಅಂತ ಉದಾಹರಣೆಯನ್ನು ತಿಳ್ಕೊಳ್ಳೋಣ. ಸೊ ಎಷ್ಟು ವರ್ಷ ಪ್ರೀಮಿಯಮ್ಮನ್ನು ತುಂಬಬಹುದು ಅಂದರೆ 20 ವರ್ಷ ಪ್ರೀಮಿಯಮ್ಮನ್ನು ತುಂಬಬಹುದು. ಸೊ 20 ವರ್ಷ ಪ್ರೀಮಿಯಂ ಒಳಗಡೆ ಇವನು 15 ವರ್ಷ ಪ್ರೀಮಿಯಮ್ಮನ್ನು ತುಂಬಿ ಸೊ ಇವನೇನಾಗ್ತಾನೆ, ಸಾಯ್ತಾನೆ. ದಟ್ ಪರ್ಸನ್ ವಿಲ್ ಡೈಡ್ ಸೊ ಆಫ್ಟರ್ ದ ಸೊ ಪೇಯಿಂಗ್ ಆಫ್ 15 ಇಯರ್ಸ್. 15 ವರ್ಷ ತುಂಬಿದ ನಂತರದಲ್ಲಿ ಅವನಿಗೆ ಅಮೌಂಟ್ ಎಷ್ಟು ಕೊಡಬೇಕು, 5 ಲಕ್ಷನೇ ಕೊಡಬೇಕಾಗ್ತದೆ. ಯಾಕಂದರೆ ಹೇಳಿದ್ದೀವಿ 20 ವರ್ಷ ಆದರೂ ಆಗಿ ನಂತರದಲ್ಲಿನೂ ಪೇಡ್ ಮಾಡಬಹುದು, ಅಥವಾ ಅವನು 20 ವರ್ಷಕ್ಕಿಂತ ಮುಂಚೆ ಅಂದರೆ ಇವನೇನಾದರೂ ಸತ್ತರೆ ಅವಾಗೂ ಸಹಿತವಾಗಿ ನಾವೇನು ಮಾಡ್ತಾ ಇದ್ದೀವಿ, ಹಣವನ್ನು ನೀಡ್ತಾ ಇದ್ದೀವಿ ಅನ್ನುವಂತಹ ಒಂದು ಒಪ್ಪಂದ ಏನಾದರೂ ಬಂದಿತ್ತಂದರೆ ಆ ಒಪ್ಪಂದಕ್ಕೆ ನಾವೇನಂತ ಕರಿಬೋದು, ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ದಿಸ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ವಿಚ್ ಕಂಟೈನ್ಸ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ is put in writing and such documents is called a ಪಾಲಿಸಿ. ಸೊ ಅದಕ್ಕೆ ಸಂಬಂಧಪಟ್ಟ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಥವಾ ಸೊ ಈ ಒಂದು ಅಗ್ರಿಮೆಂಟ್ ಅಂತ ಅನ್ನುವಂತಹದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಳಗೊಂಡಿರುವಂತಹ ನಿಬಂಧನೆಗಳು ಮತ್ತು ಟರ್ಮ್ಸ್ ಅನ್ನುವಂತಹದ್ದೇನಿದೆ, ನಿಬಂಧನೆಗಳು ಮತ್ತು ಷರತ್ತುಗಳು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಇವೆಲ್ಲವೂ ಸಂಬಂಧಪಟ್ಟ ಒಂದು ಕಡತವನ್ನು ಲಿಖಿತ ರೂಪದಲ್ಲಿರುವಂತಹ ಕಡತಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ಪಾಲಿಸಿ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಲಿಖಿತ ರೂಪದ ಒಂದು ಕಡತಕ್ಕೆ ನಾವೇನಂತ ಕರಿಬೋದು, ಪಾಲಿಸಿ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ, ಅಶ್ಯೂರ್ಡ್ ಅಂತಂದರೆ ಇದು ಕ್ಲಿಯರ್, ದೇರ್ ಇಸ್ ಅ ಕ್ಲಿಯರ್ ಮೀನಿಂಗ್ ಆಫ್ ಅಶ್ಯೂರ್ಡ್, ದ ಪರ್ಸನ್ ಹೂಸ್ ಲೈಫ್ ಈಸ್ ಇನ್ಶೂರ್ಡ್ ಸೊ ಈಸ್ ಕಾಲ್ಡ್ ಅಶ್ಯೂರ್ಡ್. ಎಸ್, ದ ಪರ್ಸನ್ ಹೂಸ್ ಲೈಫ್ ಈಸ್ ಇನ್ಶೂರ್ಡ್, ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ವಾಟ್, ಅಶ್ಯೂರ್ಡ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಕಂಟೆಂಟ್, ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಬೇಕಾದ ಇರುವಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ ಅಂಶಗಳು ಯಾವುದಾವೆ? ಸೊ ವಾಟ್ ಆರ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ದ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್? ದ ಫಸ್ಟ್ ಒನ್ ಇಸ್ ದ ಸೊ ಇಟ್ ಮಸ್ಟ್ ಹ್ಯಾವ್ ಆಲ್ ದ ಎಸೆನ್ಷಿಯಲ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ಅನ್ನುವಂತಹದ್ದು ಏನಿದೆ, ಒಪ್ಪಂದ ಅನ್ನುವಂತಹದ್ದು ಏನಿದೆ, ಸೊ ಆ ಒಪ್ಪಂದವು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಇರಬೇಕಾಗ್ತದೆ. ಇಟ್ ಶುಡ್ ಬಿ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಲೈಕ್ ಎಕ್ಸಿಸ್ಟೆನ್ಸ್ ಆಫ್ ಅನ್ ಅಗ್ರಿಮೆಂಟ್, ಫ್ರೀ ಕನ್ಸೆಂಟ್ ಆಫ್ ದ ಪಾರ್ಟೀಸ್ ಟು ದಟ್ ಅಗ್ರಿಮೆಂಟ್. ಸೊ competence of the parties to contract and lawful so consideration are necessary for the life insurance contract. Yes, it should be mentioned here what, so contract and lawful consideration. ಸೊ ಕಾನೂನಾತ್ಮಕವಾಗಿಯೇ ಪ್ರತಿಯೊಂದು ಅಂಶಗಳ ಮೂಲಕ ಸೊ ಎರಡೂ ಪಾರ್ಟಿಗಳು ಏನಾಗಬೇಕಾಗ್ತದೆ ಅಂತಂದರೆ ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ದ ನೆಕ್ಸ್ಟ್ ಒನ್ ಇಸ್ it is a contract of utmost good faith, already explained in a previous video. ಸೊ ಅತ್ಯಂತ ವಿಶ್ವಾಸಾರ್ಹತೆಯಿಂದ ಈ ಒಪ್ಪಂದ ಒಳಗೊಂಡಿರಬೇಕಾಗ್ತದೆ. ಎಸ್, ಅತ್ಯಂತ ವಿಶ್ವಾಸಾರ್ಹತೆ, ಬೋತ್ ದ ಪಾರ್ಟೀಸ್ ಶುಡ್ ಡಿಸ್ಕ್ಲೋಸ್ ದ ಆಲ್ ಮಟೀರಿಯಲ್ ಫ್ಯಾಕ್ಟ್ಸ್. ಸೊ ಬೋತ್ ದ ಪಾರ್ಟೀಸ್ ಇಸ್ ಲೈಕ್ ಅಶ್ಯೂರ್ಡ್ ಪರ್ಸನ್ ಆ್ಯಂಡ್ ಇನ್ಶೂರರ್, ಅಂದರೆ ವಿಮಾ ಕಂಪನಿ ಅಥವಾ ವಿಮಾಕರ್ತ ಆದರೂ ಆಗಿರಬಹುದು, ವಿಮಾದಾರನೂ ಆಗಿರಬಹುದು. ಇವರಿಬ್ಬರೂ ಏನಾಗಬೇಕಾಗಿದೆ, ಸಂಪೂರ್ಣವಾದ ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡಬೇಕಾಗ್ತದೆ, ವಿನಿಮಯ ಮಾಡಬೇಕಾಗ್ತದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಇಟ್ಸ್ ರಿಗಾರ್ಡಿಂಗ್ ಟು ದ ಸೊ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ಏನು ಮಟೀರಿಯಲ್ ಫ್ಯಾಕ್ಟ್ಸ್ ಏನಿದೆ, ಸೊ ಹೆಲ್ತ್ ಟು ದ ಇನ್ಶೂರರ್, ಇವನ್ ಇನ್ಶೂರೆನ್ಸ್ ಡಸ್ ನಾಟ್ ಆಸ್ಕ್ ಹಿಮ್. ಅಫ್ಕೋರ್ಸ್ ಸೊ ಅಕಸ್ಮಾತ್ ಏನಾದರೂ ಇನ್ಶೂರರ್
ಹೆಲ್ತ್ ಬಗ್ಗೆ ಏನಾದರೂ ಕೇಳಿಲ್ಲ ಅಂತಂದರೆ, ಯಾರ ಹೆಲ್ತ್ ಬಗ್ಗೆ ಅಂತಂದರೆ, ಸೊ ಅಶ್ಯೂರ್ಡ್ ಪರ್ಸನ್ ಬಗ್ಗೆ ಅಥವಾ ಇನ್ಶೂರ್ಡ್ ಪರ್ಸನ್ ಬಗ್ಗೆ, ವಿಮಾದಾರನ ಒಂದು ಕಂಡೀಷನ್ ಬಗ್ಗೆ ಕೇಳಿಲ್ಲ ಅಂತಂದರೆ, ದ ಇನ್ಶೂರ್ಡ್ ಪರ್ಸನ್ ಶುಡ್ ಡಿಸ್ಕ್ಲೋಸ್ ದೇರ್ ಹೆಲ್ತ್ ಕಂಡೀಷನ್, ಒಂದು ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಅವನು ಆನೆಸ್ಟ್ ಆಗಿ, ಅದು ಮತ್ತು ಸತ್ಯಯುತವಾಗಿ, ಎಸ್ ವಿಚ್ ಪರ್ಸನ್, ದ ಅಶ್ಯೂರ್ಡ್ ಪರ್ಸನ್ ಶುಡ್ ಬಿ ಆನೆಸ್ಟ್ ಆ್ಯಂಡ್ ಟ್ರೂತ್ಫುಲ್. ಸೊ ಯಾವ ಸಂದರ್ಭದಲ್ಲಿ ಅಂತಂದರೆ, ಅವ್ರು ಕೇಳದೇ ಇರುವಂಥ ಸಂದರ್ಭದಲ್ಲಿಯೂ ಇವನು ತಿಳಿಸ್ಬೇಕಾಗ್ತದೆ. ಯಾಕಂತಂದರೆ ಒಂದು ವ್ಯಾಲಿಡ್ ಆಗಬೇಕು, ಕಾಂಟ್ರಾಕ್ಟ್ ಅನ್ನುವಂತಹದ್ದು ಏನಾಗಿರಬೇಕು, ವ್ಯಾಲಿಡ್ ಆಗಿರಬೇಕು ಮತ್ತು ಅದು ಅತ್ಯಂತ ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕಾಗ್ತದೆ. ದ ನೆಕ್ಸ್ಟ್ ಪಾಯಿಂಟ್, ದ ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಇನ್ಶೂರೇಬಲ್ ಇಂಟ್ರೆಸ್ಟ್ ಅಟ್ ದ ಟೈಮ್ ಆಫ್ ಮೇಕಿಂಗ್ ದ ಕಾಂಟ್ರಾಕ್ಟ್. ವಿಮಾರ್ಹ ಆಸಕ್ತಿಯನ್ನು ಹೊಂದಿರಬೇಕು. ದ ಕಾಂಟ್ರಾಕ್ಟ್ ಮೇಕಿಂಗ್. ಸೊ ಒಂದು ಏನು ವಿಮೆಯನ್ನು ತೆಗೆದುಕೊಳ್ತಾ ಇದ್ದೀವಿ, ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಅಂತಹ ಸಂದರ್ಭದಲ್ಲಿ ದ ಇನ್ಶೂರ್ಡ್ ಪರ್ಸನ್ ಶುಡ್ ಹ್ಯಾವ್ ದ ವಾಟ್, ಸೊ ಇನ್ಶೂರೇಬಲ್ ಇಂಟ್ರೆಸ್ಟ್ ಈಸ್ ಲೈಕ್, ಸೊ ಮನಿಯನ್ನು, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಆಸಕ್ತಿಯನ್ನು ಹೊಂದಿರಬೇಕು. ಸೊ ದ ನೆಕ್ಸ್ಟ್ ಪಾಯಿಂಟ್, it is not a contract of indemnity. It is most important content and it is most important thing. It is not a contract of indemnity. ಇದು ನಷ್ಟಶಮನ ತತ್ವವಲ್ಲ. ಯಾವುದು ನಷ್ಟಶಮನ ತತ್ವವಲ್ಲ ಅಂತ ಅಂದರೆ, ಸೊ ಲೈಫ್ ಇನ್ಶೂರೆನ್ಸ್ ಆಲ್ರೆಡಿ ಐ ಡೀಟೈಲಿ ಎಕ್ಸ್ಪ್ಲೇನ್ಡ್ ಇನ್ ಪ್ರಿವಿಯಸ್ ವಿಡಿಯೋ. ಒನ್ಸ್ ಅಗೇನ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಹಿಯರ್. ಸೊ ಯಾವುದ್ರ ಬಗ್ಗೆ, ಉದಾಹರಣೆ ಅವನ್ನು ನಾವು ನೋಡ್ತಾ ಹೋದರೆ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಗೂಡ್ಸ್ ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಈ ಫೈರ್ ಇನ್ಶೂರೆನ್ಸ್ ಇಂದಾಗಿ ಅಥವಾ ಫೈರ್ ಇನ್ಶೂರೆನ್ಸ್ ಮಾಡಿಸಿದ್ದೆ. ಫೈರ್ ಇನ್ಶೂರೆನ್ಸ್ ಇಂದಾಗಿ ಸೊ ಇಷ್ಟು ಪ್ರಮಾಣದ ಗೂಡ್ಸ್ಗಳು ಏನಾದವು ಅಂದರೆ ಸುಟ್ಟೋದ್ವು. ಇಷ್ಟು ಪ್ರಮಾಣದ ಗೂಡ್ಸ್ಗಳು ಅಂದರೆ 4.5 ಅಂಶದಷ್ಟು ಗೂಡ್ಸ್ಗಳೇನಾದವು, ಸೊ ಬರ್ನ್ ಅದು ಡ್ಯೂ ಟು ದ ಫೈರ್. ಸೊ ಹಾಗೆ ಇನ್ಶೂರೆನ್ಸ್ ಕಂಪನಿ ಏನು ಮಾಡ್ಬೋದು, ಸೊ ಈ ಎಷ್ಟು ಅಂಶಗಳು ಸುಟ್ಟೋಗಿದ್ದಾವೆ, ನಷ್ಟ ಎಷ್ಟು ಆಗಿದೆಯೋ ಅಷ್ಟಕ್ಕೆ ಮಾತ್ರ ಏನು ಮಾಡ್ಬೋದು, ದೇ ವಿಲ್ ಪೇ ದ ಕಾಂಪನ್ಸೇಷನ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಷ್ಟ ಪರಿಹಾರವನ್ನು ಕೊಡಬಹುದೇ ಹೊರತು, ಸೊ ಅದಕ್ಕೆಲ್ಲ ಏನು ಮಾಡ್ಲಿಕ್ಕೆ ಬರಂಗಿಲ್ರಿ. ಸೊ ನಷ್ಟ ಪರಿಹಾರ ಅಂಶವನ್ನು ಕೊಡಲಿಕ್ಕೆ ಬರೋದಿಲ್ಲ. ನಷ್ಟ ಶಮನವನ್ನು ಮಾಡಲಿಕ್ಕೆ ಬರೋದಿಲ್ಲ. ಆಸ್ ಅ ಸೇಮ್ ಇನ್ ದ ಲೈಫ್ ಇನ್ಶೂರೆನ್ಸ್. ಆ ರೀತಿ ಏನಾದರೂ ಆಗ್ತದೆ ಅಂತ ನೋಡಿದಾಗ, ಸೊ ದೇರ್ ಇಸ್ ನೋ ಚಾನ್ಸ್. ಯಾಕಂದರೆ ಒಬ್ಬ ಲೈಫ್ ಅನ್ನುವಂತಹದ್ದು ಅರ್ಧ ಜೀವ ಹೋಗದೆ ಇರುವಂತಹದ್ದು, ಅರ್ಧ ಜೀವ ಹೋಗಿದೆ, ಅರ್ಧ ಜೀವ ಇದೆ ಅನ್ನುವಂತಹದ್ದು ಹೇಳಕ್ಕೆ ಬರಂಗಿಲ್ಲ. ಸೊ ನಾವು ಮೆಜರ್ ಮಾಡೋಕ್ಕೆ ಬರಂಗಿಲ್ಲ. ದ ಹ್ಯೂಮನ್ ಲೈಫ್ ಕ್ಯಾನ್ ನಾಟ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಇನ್ ಟರ್ಮ್ಸ್ ಆಫ್ ವಾಟ್? ಮನಿ. ಹಣದಿಂದ ಒಬ್ಬ ವ್ಯಕ್ತಿಯ ಜೀವನದ ಮೌಲ್ಯವನ್ನು ಅಳಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ದ ಲೈಫ್ ಇನ್ಶೂರೆನ್ಸ್ ಇಸ್ ನಾಟ್ ಅ ಇಂಡೆಮ್ನಿಟಿ ಕಾಂಟ್ರಾಕ್ಟ್. ಸಿಂಪಲ್ ಆಗಿ ಹೇಳೋದಾದರೆ, ಆಸ್ ಅ ಲಾಸ್ ಅರೈಸಿಂಗ್ ಆನ್ ದ ಡೆತ್ ಆಫ್ ಅಶ್ಯೂರ್ಡ್ ಕ್ಯಾನ್ ನಾಟ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ದಟ್ ಈಸ್ ವೈ ದ ಅಮೌಂಟ್ ಪೇಬಲ್ ಈಸ್ ಫಿಕ್ಸ್ಡ್. ಸೊ ಹಾಗಾಗಿ ಒಂದು ಮೆಷರ್ ಮಾಡೋಕ್ಕೆ ಬರದೇ ಇರುವಂತಹ ಕಾರಣಕ್ಕಾಗಿ ನಾವು ಏನು ಫಿಕ್ಸ್ ಮಾಡಿದ್ದೀವಿ, ವೆನ್ ದ ಕಾಂಟ್ರಾಕ್ಟ್ ಟೈಮ್, ಫಾರ್ ಎಕ್ಸಾಂಪಲ್ 5 lakh ಆರ್ 10 lakh ಏನು ಫಿಕ್ಸ್ ಮಾಡಿದ್ದೀವಿ, ಈ ಫಿಕ್ಸ್ಡ್ ಅಮೌಂಟನ್ನೇ ಸೊ ಯಾವುದು ಅನ್ನುವಂತಹದ್ದು ಅಂತಂದರೆ, ಸೊ ಡೆತ್ ಆದರೂ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಪೀರಿಯಡ್ ಆದರೂ ಆಗಿರ್ಬೋದು, ವಿಚ್ ಒನ್ ಈಸ್ ಅರ್ಲಿಯರ್, ಅದಕ್ಕೆ ಸಂಬಂಧಪಟ್ಟಂತೆ ಫಿಕ್ಸ್ಡ್ ನಾವೇನು ಕೊಡ್ತೀವಿ, ಅಮೌಂಟನ್ನು ಪೇಡ್ ಮಾಡ್ತೀವಿ. that is why the amount payable fixed at the time of entering into the contract. These are the what essential elements of the life insurance contract. So already we discussed in principles of life ಇನ್ಶೂರೆನ್ಸ್. ಅಲ್ಲಿನೂ ಸಹಿತವಾಗಿ ವಿಮೆಯ ತತ್ವಗಳಲ್ಲಿಯೂ ಕೆಲವೊಂದಿಷ್ಟು ನೋಡಿದ್ದೀವಿ. ಸೊ ಅದಕ್ಕೆ ಸರಕುಗಳಿಗೂ ಸಂಬಂಧಪಟ್ಟಂತೆ ಬಂದಿದೆ. ಇಟ್ ರಿಗಾರ್ಡ್ಸ್ ಟು ದ ಗೂಡ್ಸ್, ಇಟ್ ರಿಗಾರ್ಡ್ಸ್ ಟು ದ ಕಂಟೆಂಟ್ಸ್ ಆ್ಯಂಡ್ ಇಟ್ ರಿಗಾರ್ಡ್ಸ್ ದ ಲೈಫ್. ಸೊ ಒನ್ಸ್ ಅಗೇನ್ ಐ ಎಕ್ಸ್ಪ್ಲೇನ್ಡ್ ಇಯರ್. ಸೊ ಹಾಗಾಗಿ ಮತ್ತೊಂದು ಸಾರಿ ಇಲ್ಲಿ ಏನು ಮಾಡಿದೆ ನಾನೀಗ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ನೆಕ್ಸ್ಟ್ ಕಂಟೆಂಟ್,
ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್. ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್. ಸೊ ವಿಮೆಯ ಅಥವಾ ಜೀವ ವಿಮೆಯಲ್ಲಿ ಇರುವಂತಹ ವಿಧಗಳಾದರೂ ಯಾವ್ಯಾವಿದ್ದಾವೆ? ದೇರ್ ಆರ್ ಮೇನ್ಲಿ 5 ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್. ದೇರ್ ಆರ್ ಮೇನ್ಲಿ 5 ಟೈಪ್ಸ್ ಆಫ್. ಸೊ ವಾಟ್ life insurance? The first one is the whole life insurance. Whole life insurance. So whole life insurance, ajeeva vima policy. What is whole life ಇನ್ಶೂರೆನ್ಸ್? ಅಜೀವ ವಿಮಾ ಪಾಲಿಸಿ ಅಂದರೆ ಏನಾಗಿದೆ, ಇದರ ಬಗ್ಗೆ ಏನು ತಿಳ್ಕೊಳ್ಳುವಂತಹದ್ದು, ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಈ ಅಜೀವ ವಿಮಾ ಪಾಲಿಸಿ ಅನ್ನುವಂತಹದ್ದು ಇಟ್ ಹ್ಯಾಸ್ ದ ಟರ್ಮ್ 20 to 30 years. 20 to 30 years. It is a fixed period. It is a fixed period or lifetime. Or lifetime. ಸೊ ಎರಡು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ದೇರ್ ಆರ್ 2 ಮೇನ್ ಪಾಯಿಂಟ್ಸ್, ದ ಫಿಕ್ಸ್ಡ್ ಪೀರಿಯಡ್ ಆರ್ ಲೈಫ್ ಟೈಮ್ ಪೀರಿಯಡ್. ಸೊ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತಾದರೂ ಆಗಿರಬಹುದು ಅಥವಾ ಜೀವನ ಪರ್ಯಂತ ಅನ್ನುವಂತಹದ್ದಾದರೂ ಆಗಿರಬಹುದು. ಈ ಎರಡರಲ್ಲೂ ಸಹಿತವೇ ನಾವೇನು ತುಂಬ್ತಾ ಇದ್ದೀವಿ? ಎಸ್, ಪ್ರೀಮಿಯಂ. ದ ಇನ್ಶೂರ್ಡ್ ಆರ್ ಅಶ್ಯೂರ್ಡ್ ಪರ್ಸನ್ ಪೇ ದ ಪ್ರೀಮಿಯಂ to the insurance company that is a insurer, that is a war, that is a insurer. ಸೊ ಹಾಗಾಗಿ ಏನಂತ ಕೊಟ್ಟಿದ್ದಾನೆ ಈ ಕಾಂಟ್ರಾಕ್ಟ್ ಒಳಗೆ ಸಾಮಾನ್ಯವಾಗಿ ನಾವು ನೋಡೋದಾದರೆ, ಇನ್ ದಿಸ್ ಕೈಂಡ್ ಆಫ್ ಪಾಲಿಸಿ ದ ಸಮ್ ಇನ್ಶೂರ್ಡ್ ಈಸ್ ಪೇಬಲ್ ಓನ್ಲಿ ಆನ್ ದ ಡೆತ್ ಆಫ್ ದ ಅಶ್ಯೂರ್ಡ್ ಟು ದ ಬೆನಿಫಿಷರಿ ಆರ್ ಹಿಯರ್ ಆಫ್ ದ ಡಿಸೀಡ್. ಸೊ ಯಾವುದ್ರಿ ಅಂತಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಆ ಒಬ್ಬ ವ್ಯಕ್ತಿಗೆ ಯಾವಾಗ ಇದರ ಒಂದು ಬೆನಿಫಿಟ್ ಸಿಗ್ತದೆ ಅಂತಂದರೆ ಓನ್ಲಿ ಆನ್ ದ ಡೆತ್ ಆಫ್ ಅಶ್ಯೂರ್ಡ್. ಈ ವ್ಯಕ್ತಿ ಮರಣವನ್ನು ಹೊಂದಿದ ನಂತರದಲ್ಲಿಯೇ ಇದರ ಪಾಲಿಸಿಯ ಅಮೌಂಟು ಸಿಗ್ತದೆ. ಅಂದರೆ 5 ಲಕ್ಷ ನಾವೇನು ಮಾಡಿಸಿದ್ದೀನಿ, ಪಾಲಿಸಿಯನ್ನು ಮಾಡಿಸಿದ್ದೀನಿ ಅಂತಂದರೆ ಈ 5 ಲಕ್ಷ ಅಮೌಂಟ್ ಇವನಿಗೆ ಯಾವಾಗ ಸಿಗ್ತದೆ? ಇವನಿಗೆ ಸಿಗಂಗಿಲ್ಲ, ಇವನ ಕುಟುಂಬಕ್ಕೆ ಯಾವಾಗ ಸಿಗ್ತದೆ ಅಂತಂದರೆ ಆಫ್ಟರ್ ದ ಡೆತ್ ಆಫ್ ದಿಸ್ ಪರ್ಸನ್. ಇವನು ಮರಣ ಹೊಂದಿದ ನಂತರದಲ್ಲಿಯೇ ಸಿಗುವಂತಹದ್ದು ಒಂದು ಫೀಚರ್ ಇದರೊಳಗೆ ಕಾಣ್ತಾ ಇದ್ದೀವಿ. ಸೊ ಹೋಲ್ ಲೈಫ್ ಪಾಲಿಸಿ, ಹೋಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ದ ಪ್ರೀಮಿಯಂ ಈಸ್ ಪೇಬಲ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್. ಎಸ್, ಕೊಟ್ಟಿದ್ದಾನೆ, ಹೇಳಿದ್ದೀನಿ ರೀ. ಸೊ ಒಂದು ಕಂತನ್ನು, ವಿಮೆಯ ಹಣವನ್ನು ತುಂಬುವಂತಹದ್ದು ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತಾದರೂ ಆಗಿರಬಹುದು, ಆರ್ ಫಾರ್ ದ ಹೋಲ್ ಲೈಫ್ ಆಫ್ ದ ಅಶ್ಯೂರ್ಡ್, ಅಥವಾ ಒಬ್ಬ ವ್ಯಕ್ತಿ ಜೀವಿತ ಅವಧಿ ಬದುಕಿರುವವರೆಗೂ ಏನು ಮಾಡಬಹುದು ಅಂತಂದರೆ ಒಂದು ವಿಮೆಯ ಕಂತು ಅಂದರೆ ಪ್ರೀಮಿಯಮನ್ನು ತುಂಬುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಅದಕ್ಕಾಗಿ ಏನು ಹೇಳ್ತೀವಿ? ಇಫ್ ದ ಪ್ರೀಮಿಯಂ ಈಸ್ ಪೇಬಲ್ ಫಾರ್ ಫಿಕ್ಸ್ಡ್ ಪೀರಿಯಡ್ ಆರ್ ಪಾಲಿಸಿ ವಿಲ್ ಕಂಟಿನ್ಯೂ ಟಿಲ್ ದ ಡೆತ್ ಆಫ್ ದ ಅಶ್ಯೂರ್ಡ್. ಇದು ಒಂದು ರೀತಿಯೊಳಗೆ ಇನ್ವೆಸ್ಟ್ಮೆಂಟ್ ಅಂತ ಅನ್ಸ್ಕೊಳ್ತದೆ. ಯಾರಿಗೆ ಇನ್ವೆಸ್ಟ್ಮೆಂಟ್ ಅಂತ ನಾವು ಹೇಳ್ಬೋದು ನಾವು? ಸೊ ಫ್ಯೂಚರ್ ಒಳಗಡೆ ಅವ್ರ ಫ್ಯಾಮಿಲಿಗೆ ಇರಬಹುದು. ಇವನಿಗೆ ಅದು ಇರುವಂಥ ಅಶ್ಯೂರ್ಡ್ ಪರ್ಸನ್ಗೆ ಸಿಗಂಗಿಲ್ಲ, ಯಾರಿಗೆ ಸಿಗ್ತದೆ? ಅವನ ಫ್ಯಾಮಿಲಿಗೆ ಸಿಗ್ತದೆ. ಎಸ್, ಇದು ಯಾವುದು? ಹೋಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಸಿಂಪಲ್. ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತಹ ವಿಷಯ ಯಾವುದ್ರಿ ಅಂತಂದರೆ, ಸೊ ಲೈಫ್ ಇನ್ಶೂರೆನ್ಸ್, ವಾಟ್ ಈಸ್ ದ ಲೈಫ್ ಇನ್ಶೂರೆನ್ಸ್. The next one is the essential elements of life insurance. The next one is whole life policy insurance. Yes, the next content I will explain in next class. Thank you.